वर्मा कैलास शिखर दी ಗಿರಿಜೆ ಸ್ವಾಮಿ, ಈ ಸೃಷ್ಟಿಯ ಆರಂಭ ಕಾಲದಲ್ಲಿ ಆದಿಮಾಯೆಯಿಂದಲಾಗಿ ಒಂದೇ ಶಕ್ತಿಯನ್ನು ವಿಭಜಿಸಲ್ಪಟ್ಟು ಮೂರು ಶಕ್ತಿಗಳನ್ನಾಗಿ ಮೂರು ಮೂರ್ತಿಗಳಾಗಿ ಸೃಷ್ಟಿಸಲ್ಪಟ್ಟವರು ನಾವು. ಬ್ರಹ್ಮದೇವ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಇರುವವ, ಹಾಗೆಯೇ ನಾರಾಯಣ ವೈಕುಂಠ ಲೋಕದಲ್ಲಿದ್ದುಕೊಂಡು ಶೇಷಶಯನನಾಗಿ ಈ ಮೂರು ಲೋಕಗಳನ್ನು ಕೂಡ ಪಾಲಿಸುತ್ತಾ ಇರುವವ. ಹಾಗೆಯೇ ಹರನಾಮಕನಾದಂತಹ ನಾನು ಉತ್ತರದ ಎತ್ತರವಾದಂತಹ ಈ ಪ್ರದೇಶ ಬೆಳ್ಳಿ ಬೆಟ್ಟ ಅರ್ಥಾತ್ ಕೈಲಾಸ, ಈ ಕೈಲಾಸದಲ್ಲಿದ್ದುಕೊಂಡು ಈ ಸೃಷ್ಟಿಯ ಲಯದ ಕಾರ್ಯವನ್ನು ನಾನು ಮಾಡುತ್ತಾ ಬಂದವ. ಸತ್ಯ ಮಾತೆಯಂದು ನಮಗೆ ಒದಗಿಸಿದಂತಹ ಉಜ್ಜುಗವನ್ನು ಚಾಚು ತಪ್ಪದೆ ನಿರ್ವಹಿಸುತ್ತಾ ಬಂದವರು ನಾವು ಮೂರು ಮೂರ್ತಿಗಳು. ಆದರೆ ನೋಡಬಾರದೆ ನಮ್ಮ ಈ ಕೈಲಾಸ ಲೋಕದ ವೈಭವವನ್ನು. ಹೇಗೆ ಸರ್ವ ಕಾಲಕ್ಕೂ ಕೂಡ ಹಿಮಚ್ಛಾದಿತವಾಗಿ ಕಾಣುವವರಿಗೆ ರಜತ ವರ್ಣದಲ್ಲಿ ಶೋಭಿಸುವಂತಹದ್ದು ಈ ಕೈಲಾಸ ಪರ್ವತ. ಅದರಿಂದಲಾಗಿಯೇ ಕೆಲವರು ಬೆಳ್ಳಿ ಬೆಟ್ಟವೆನ್ನುತ್ತಾರೆ, ಇನ್ನೂ ಹಲವರು ರಜತಾದ್ರಿ ಎಂಬ ಹಾಗೆ ಹೇಳುತ್ತಾ ಇದ್ದಾರೆ ಅಲ್ಲವೇ? ಈ ರಜತಾದ್ರಿಯಲ್ಲಿ ಇರುವವರು ನಾವು. ಹಾಗಾದರೆ ಕೇವಲ ನಾವು ಇರುವರೇ ಇಲ್ಲಿ ಇರುವುದಲ್ಲ, ನಮ್ಮೊಡನೆ ಇದ್ದಾರಲ್ಲ ನಮ್ಮ ಮಕ್ಕಳು ಗಣಪತಿ, ಸುಬ್ರಹ್ಮಣ್ಯ, ವೀರಭದ್ರ, ಷಣ್ಮುಖ ಇತ್ಯಾದಿಗಳು, ಹಾಗೆಯೇ ಪ್ರಮಥ ಗಣಗಳು, ನಂದಿ, ಭೃಂಗಿ, ಭೃಗುಟಿ ಮೊದಲಾದವರು. ಅಷ್ಟು ಮಾತ್ರವೇ, ನಮ್ಮೀರ್ವರನ್ನೇ ಕಾಣಲೆಂದು ಬರುವಂತಹ ಭಕ್ತ ಸಂದೋಹ ಅದೋ ಅದು ಯಾವಾಗ ನಮ್ಮ ದರ್ಶನ ಭಾಗ್ಯ ಲಭಿಸುವುದು, ಎಂದಿಗೆ ನಮ್ಮ ಪಾದ ಪೂಜೆಯನ್ನು ಗೈದು ತಮ್ಮ ಜನ್ಮ ಸಾರ್ಥಕಗೊಳಿಸುವುದು, ನಮ್ಮ ಜೀವನವನ್ನು ಎಂತೂ ಸಫಲಗೊಳಿಸುವುದು ಎಂಬ ಹಾಗೆ ಆಲೋಚಿಸುತ್ತಾ ಕರಗಳೆರಡನ್ನೂ ಕೂಡ ಜೋಡಿಸಿಕೊಂಡು ಭಕ್ತಿಯಿಂದ ತದೇಕ ಚಿತ್ತದಿಂದ ನಮ್ಮನ್ನೇ ಧ್ಯಾನಿಸುತ್ತಾ ಇರುವಂತಹ ನಮ್ಮ ಭಕ್ತ ಸಂದೋಹ ಇವರೆಲ್ಲರನ್ನು ಕಾಣುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ನಮ್ಮನ್ನು ಕಾಣಬರುವವರು ಅನೇಕ ರೀತಿಯಿಂದಲಾಗಿ ನನ್ನನ್ನು ಕರೆಯುತ್ತಾರೆ. ಹೇಗೆ? ಕೆಲವರು ಹರ ಎನ್ನುತ್ತಾರೆ, ಕೆಲವರು ಶಿವ ಎನ್ನುತ್ತಾರೆ, ಶಂಕರ ಎನ್ನುತ್ತಾರೆ, ನೀಲಕಂಠೇಶ್ವರ ಎನ್ನುತ್ತಾರೆ, ನಂಜುಂಡೇಶ್ವರ ಎನ್ನುತ್ತಾರೆ, ಸೋಮನಾಥೇಶ್ವರ ಎನ್ನುತ್ತಾರೆ, ಬೆಂಕಿನಾಥೇಶ್ವರ ಎನ್ನುತ್ತಾರೆ. ನಾಮ ಹಲವಿದ್ದರೂ ಕೂಡ ಅದರ ಹಿಂದಿರುವಂತಹ ಭಾವ ನನ್ನನ್ನು ಭಜಿಸುವುದೇ ಅಲ್ಲವೇ? ಅಷ್ಟು ಮಾತ್ರವೇ, ಪಂಚಕೋಟಿ ಸಂಖ್ಯೆಯಲ್ಲಿ ಶಿವ ಪಂಚಾಕ್ಷರಿಯನ್ನು ಜಪಿಸಿ ಆ ಮೂಲಕವಾಗಿ ನನ್ನನ್ನೇ ಸೇರಬೇಕೆಂದು ಬಯಸುವವರು ಅದೆಷ್ಟೋ ಮಂದಿ. ಹಾಗಾದರೆ ಗಿರಿಜೆ, ನೀನೇನು ಸಾಮಾನ್ಯದವಳೆ? ಆಹಾ, ಆದಿಶಕ್ತಿಯ ರೂಪ ನೀನು. ಒಂದು ಕಾಲದಲ್ಲಿ ಸತಿ ಎಂದೆನಿಸಿ ನನ್ನ ಮಡದಿಯಾಗಿದ್ದವಳು. ಆ ಬಳಿಕ ನಡೆಯಬಾರದಂತಹ ಘಟನೆ ಏನೋ ನಡೆದು ಹೋಗಿ ದಕ್ಷ ಯಜ್ಞದಲ್ಲಿ ನೀನು
ಯೋಗಾಗ್ನಿಯನ್ನು ಸೃಜಿಸಿಕೊಂಡು ನಿನ್ನನ್ನು ನೀನು ದಹಿಸಿಕೊಂಡೆ. ಹೌದು. ತದನಂತರ ಪರ್ವತರಾಜನಿಗೆ ಮಗಳಾಗಿ ಜನಿಸಿ ಪಾರ್ವತಿ ಎಂದೆನಿಸಿದೆ, ಗಿರಿಜೆ ಎಂದೆನಿಸಿದೆ. ತದೇಕ ಚಿತ್ತದಿಂದ ನನ್ನನ್ನೇ ಮೆಚ್ಚಿಸಿ ಆ ಮೂಲಕವಾಗಿ ಮರಳಿ ನನ್ನನ್ನು ಹೊಂದಿದವಳಿದ್ದೀಯ ನೀನು. ನಿನ್ನ ಈ ಭಕ್ತಿಗೆ ಮೆಚ್ಚಿದಂತಹ ನಾನು ನನ್ನ ವಾಮಭಾಗವನ್ನೇ ನಿನಗಿತ್ತು ಲೋಕದಲ್ಲಿ ಅರ್ಧನಾರೀಶ್ವರ ಎಂಬ ಹೆಸರನ್ನು ಪಡೆದವನು. ಲೋಕದ ಸತಿಪತಿಯರು ಯಾವ ರೀತಿಯಲ್ಲಿರಬೇಕು ಎಂಬುದರ ರೀತಿಯಲ್ಲಿ ಆದರ್ಶಪ್ರಾಯರಾಗಿ ಕಂಗೊಳಿಸುತ್ತಾ ಇರುವವರು ನಾವು. ಗಿರಿಜೆ, ಇಂದಿನ ದಿವಸ ನಿನ್ನ ಪೂಜೆಗೆ ನಾನು ಮನಮೆಚ್ಚಿದೆ, ತಾಂಡವ ನೃತ್ಯವನ್ನು ಗೈದೆ. ಮೈ ಮನಸ್ಸುಗಳೆರಡು ಕೂಡ ಆಹ್ಲಾದಗೊಂಡವು. ಮನಸ್ಸೋ ಇಚ್ಛೆ ನನ್ನನ್ನು ಪೂಜಿಸಿದವಳು ನೀನು. ಆದರೆ ನಿನ್ನ ಮುಖವನ್ನೊಮ್ಮೆ ಅವಲೋಕಿಸಿದರೆ ಮುಖದಲ್ಲಿ ಒಂದು ನಗು ಕಾಣುತ್ತಾ ಇದೆ, ಆದರೆ ಕಂಗಳಲ್ಲಿ ಗೊಂದಲವನ್ನು ಕಾಣಿಸುತ್ತಾ ಇದೆ. ಮನಸ್ಸೆಂಬ ಭಾವಕ್ಕೆ ಮುಖವೆಂಬುದು ಕನ್ನಡಿಯಂತೆ. ಆದರೆ ನಿನ್ನಲ್ಲಿ ಒಂದು ವಿಚಾರವನ್ನು ನಾನು ಕೇಳಲೇಬೇಕಾಗಿದೆ. ಯಾಕೆ ಗೊತ್ತೇ? ನಿನ್ನ ಮನಸ್ಸಿನಲ್ಲಿ ಗೊಂದಲಗಳು ಏನೇ ಇರಬಹುದು, ತ್ರಿಕಾಲಜ್ಞಾನಿಯಾದ ನೀನು ಅವೆಲ್ಲವನ್ನು ಗ್ರಹಿಸಲು ಸಾಧ್ಯ. ಆದರೆ ಇಂದು ಉಲ್ಲಾಸಿತನಾಗಿದ್ದವನು ನಾನು. ಈ ಹೊತ್ತಿನಲ್ಲಿ ನಿನ್ನಲ್ಲಿ ನಾನೊಂದು ಮಾತು ಹೇಳಬೇಕು. ಏನು ಸ್ವಾಮಿ? ಅದೋ ಅತ್ತೆ ನೋಡು, ಏನಾಯ್ತು? ಈ ಕೈಲಾಸದ ದಪ್ಪಲಲ್ಲಿರುವಂತಹ ಭೂಲೋಕ ನಿತ್ಯ ನಿರ್ಮಲೆಯಾಗಿ ಸಸ್ಯ ಶ್ಯಾಮಲೆಯಾಗಿ ನಿತ್ಯ ನೂತನವಾಗಿ ಕಂಗೊಳಿಸುವಂತಹ ಆ ಭೂಲೋಕದ ಸೊಬಗನ್ನೊಮ್ಮೆ ನೋಡಬಾರದು. ಭೂಲೋಕಕ್ಕೆ ನಾವೇನು ಹೊಸಬರಲ್ಲ. ಅಲ್ಲವೇ? ಈ ಹಿಂದೆಯೂ ಅನೇಕ ಬಾರಿಯಲ್ಲಿ ಅನೇಕ ವಿಧದಲ್ಲಿ ನಾವು ಅಲ್ಲಿ ಹೋದವರು. ಅಷ್ಟು ಮಾತ್ರವೇ, ಪರಮ ಪವಿತ್ರ ಕ್ಷೇತ್ರ, ಪರಮ ಪಾವನೆಯಾದಂತಹ ಗಂಗೆ ಹರಿಯುತ್ತಾ ಲೋಕದ ಜನರ ಪಾಪಕೋಟಗಳನ್ನೆಲ್ಲ ತೊಳೆದು ಅವರನ್ನು ಪರಿಶುದ್ಧವಾಗಿಸುವಂತಹ ಕ್ಷೇತ್ರ ಕಾಶಿ. ಆ ವಾರಣಾಸಿ ಪಟ್ಟಣದಲ್ಲಿ ವಿಶ್ವನಾಥನಾಗಿ ನಾನು, ವಿಶಾಲಾಕ್ಷಿಯಾಗಿ ನೀನು ನೆಲೆಗೊಂಡವರಿದ್ದೇವೆ. ಆದರೆ ಆ ರೀತಿಯಾಗಿ ನೆಲೆಗೊಂಡದ್ದು ಒಂದು ವಿಚಾರವೇ. ಹಾಗೆಯೇ ಅನೇಕ ಜಾಗಗಳಲ್ಲಿ ನಾವು ನೆಲೆಗೊಂಡವರು. ಮೂಲ ಸ್ಥಾನ ನಮ್ಮದು ಕೈಲಾಸ ತಾನೆ. ಈ ಹೊತ್ತಿನಲ್ಲಿ ಮೂಲ ಸ್ವರೂಪದಲ್ಲಿರುವಂತಹ ನಾನು ಭೂಲೋಕಕ್ಕೆ ತೆರಳಬೇಕು ಎಂಬ ಹಾಗೆ ಮನ ಮಾಡಿದ್ದೇನೆ. ಹೇಗೆ ಹೋದರೆ ರಮಣ ನಿನ್ನಯ